ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಒಂದೇ ವಾಟ್ಸಪ್ಪಲ್ಲಿ ಎರಡು ನಂಬರ್ನ ಹೇಗೆ ಯೂಸ್ ಮಾಡೋದು? ಒಂದೇ ಮೊಬೈಲಲ್ಲಿ ಎರಡು ವಾಟ್ಸಪ್ನ ಯೂಸ್ ಮಾಡ್ಬೋದು, ಮೂರು ವಾಟ್ಸಪ್ನ ಯೂಸ್ ಮಾಡ್ಬೋದು. ಆದರೆ ಒಂದೇ ವಾಟ್ಸಪ್ಪಲ್ಲಿ ಎರಡು ನಂಬರ್ನ ಎಟ್ ಎ ಟೈಮ್ ಆಗಿ ಯೂಸ್ ಮಾಡ್ಬೋದು. ಹೇಗೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ಯಾವುದೇ ನಿಮ್ಮ ಕ್ವೆಶನ್ಸ್ ಇದ್ದರೂ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತವಾಗಿ ರಿಪ್ಲೈ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಹಾಗೆ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ. ಈಗ ನಾವು ಸ್ಕ್ರೀನಲ್ಲಿ ನೋಡ್ತಾ ಹೋಗೋಣ. ವಾಟ್ಸಪ್ಪನ್ನು ಒಂದೇ ವಾಟ್ಸಪ್ ಅಕೌಂಟಲ್ಲಿ ಎರಡನ್ನು ಹೇಗೆ ಯೂಸ್ ಮಾಡೋದು ಅಂತ. ಅಂದರೆ ಒಂದೇ ವಾಟ್ಸಪ್ಪಲ್ಲಿ ಎರಡು ನಂಬರ್ನ ಎಟ್ ಎ ಟೈಮ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ. ಓಕೆ, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ವಿಡಿಯೋ ಫುಲ್ಲಾಗಿ ನೋಡಿ. ಈಗ ಮೊಬೈಲಲ್ಲಿ ನಿಮ್ಮ ಓಲ್ಡ್ ಇರುವಂಥ ಒಂದು ವಾಟ್ಸಪ್ನ ನೀವು ಯಾವ ಒಂದು ನಂಬರ್ನ ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ನೀವು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಸೈಡ್ಗೆ ಮೇಲೆ 3 ಟಿಕ್ಸ್ಗಳು ಇರ್ತವೆ, ಡಾಟ್ ಥರ ಇರ್ತವೆ. ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಸೈಡ್ಗೆ ಮೇಲೆ. ಇದರಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ಬೇಕಾಗತ್ತೆ. ನೀವು ನೋಡಿ, ಸೆಟ್ಟಿಂಗ್ಸ್ಗೆ ಹೋಗ್ಬೇಕಾಗತ್ತೆ. ಇದರಲ್ಲಿ ನೀವು ಇಲ್ಲಿ ಪ್ಲಸ್ ಅಂತ ಒಂದು ಐಕಾನ್ ಕಾಣ್ತಾ ಇದೆ, ನೇಮ್ ಪಕ್ಕ. ಇಲ್ಲೇನೋ ಒಂದು ಸ್ಕ್ಯಾನರ್ ತರ ಸಿಂಬಲ್ ಬಂದಿದೆ, ಅದ್ರ ಪಕ್ಕ ಬಂದು ಪ್ಲಸ್ ಅಂತ ಒಂದು ಸಿಂಬಲ್ ಕಾಣ್ತಾ ಇದೆ ಗ್ರೀನ್ ಅಲ್ಲಿ. ಇದನ್ನ ನೀವು ಟಿಕ್ ಮಾಡ್ಕೊಳ್ಬೇಕಾಗ್ತದೆ. ಈ ತರ ಟಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆಡ್ ಅ ವಾಟ್ಸಪ್ ಅಕೌಂಟ್ ಅಂತ ಬಂದಿದೆ ನೋಡಿ, ಆಡ್ ಅ ವಾಟ್ಸಪ್ ಅಕೌಂಟ್. ಓಕೆ, ಒಂದೇ ವಾಟ್ಸಪ್ ಅಲ್ಲಿ ಎರಡು ನಂಬರ್ನ ನೀವು ರನ್ ಮಾಡಬಹುದು ಎಟ್ ಎ ಟೈಮ್ ಅಲ್ಲಿ. ನೋಡಿ, ಆಡ್ ಅ ವಾಟ್ಸಪ್ ಅಕೌಂಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಡ್ ಅನ್ ಅಕೌಂಟ್ ಅಂತ ಬಂದಿದೆ. ಅಗ್ರಿ ಅಂಡ್ ಕಂಟಿನ್ಯೂ ಅಂತ ಕೆಳಗಡೆ ಇರುವಂತ ಅಗ್ರಿ ಅಂಡ್ ಕಂಟಿನ್ಯೂ ಅನ್ನ ನಾವು ಈಗ ನೀಡೋಣ. ಇದರಲ್ಲಿ ನನ್ನ ನಂಬರ್ ಅನ್ನ ನಾವು ಈಗ ಟೈಪ್ ಮಾಡ್ತಾ ಇದ್ದೀನಿ. ಹೊಸ ನಂಬರ್ನ ಟೈಪ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ. ನನ್ನ ನಂಬರ್ನ ನಾನು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಅನ್ನ ನೀಡಿದ್ದೀನಿ. ಓಕೆ, ಇವಾಗ ನಾನು ಇಸ್ ದಿಸ್ ದ ಕರೆಕ್ಟ್ ನಂಬರ್ ಅಂತ ಕೇಳ್ತಾ ಇದೆ, ಎಸ್ ಅಂತ ನೀಡ್ತಾ ಇದ್ದೀನಿ. ಸೆಂಡಿಂಗ್ ಕೋಡ್ ವೇಟ್. ಓಕೆ, ಇವಾಗ ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಆಗಿ ಒಂದು ನನಗೆ ಒಂದು ವಾಟ್ಸಪ್ ನ ಒಂದು ಕೋಡ್ ರಿಸೀವ್ಡ್ ಆಗಿದೆ. ಇಲ್ಲಿ ನೋಡಿ, ರಿಸೀವ್ಡ್ ಆಗಿರುವಂತ ಕೋಡ್ ಅನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ನಾನು ಬಂದಿರುವಂತಹ OTP ಯನ್ನ ಹಾಕಿ ವೇಟ್ ಮಾಡ್ತಾ ಇದ್ದೀನಿ. ವೆರಿಫೈ ಆಯಿತು. ನಾನು ಪಾಸ್ ಕೀಯನ್ನ ನೀಡ್ತಾ ಇದ್ದೀನಿ. ನಿಮಿಷ. ಈಗಾಗಲೇ ಸರಿಯಾದ ಒಂದು ಪಾಸ್ ಕೀ ಆಗಿದೆ. ನಾನು ಪಾಸ್ ಕೀ ಇಟ್ಟಿದ್ದೆ ಆ ನಂಬರ್ಗೆ. ಓಕೆ, ಇವಾಗ ನನ್ನ ಹೊಸ ನಂಬರ್ನ ಒಂದು ID ಇದರಲ್ಲಿ ಈಗ ಕ್ರಿಯೇಟ್ ಆಗಿದೆ. ಇದಿಷ್ಟು ಒಂದೇ ವಾಟ್ಸಪ್ ಅಲ್ಲಿ ಎರಡು ನಂಬರ್ನ ಯೂಸ್ ಮಾಡೋ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.